ಹಲೋ, ಎಲ್ಲರಿಗೂ ನಮಸ್ಕಾರ. ಹಬ್ಬದ ಶಾಪಿಂಗ್ಗೆ ಎಲ್ಲರಿಗೂ ಸ್ವಾಗತ. ನಡೀರಿ, ಇವತ್ತು ನಾವು ಏನು ಶಾಪಿಂಗ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ಅಂತ ಒಂದು ಸಣ್ಣ ವ್ಲಾಗ್ ಅಂದರೆ ಚಿಕ್ಕ ವ್ಲಾಗ್ ನಾನು ತೋರಿಸ್ತಾ ಇದ್ದೀನಿ. ಹಬ್ಬದ ಸಲುವಾಗಿ ನಾವೆಲ್ಲರೂ ಸೇರಿದ್ವಿ. ಮಕ್ಕಳಿಗೆಲ್ಲ ಬಿಟ್ಟು ನಾವು ಶಾಪಿಂಗ್ಗೆ ಹೋಗ್ತಾಯಿದ್ವಿ. ಅವ್ರಿಗೂ ಏನಾದರೂ ಒಂದು ಆಟ ಆಡಲಿಕ್ಕೆ ಒಂದಿಷ್ಟು ಎಲ್ಲ ಕೊಟ್ಬಿಟ್ಟು ನಾವು ನಮ್ಮ ಪಾಡಿಗೆ ಲೇಡೀಸ್ ಶಾಪಿಂಗ್ ಗೊತ್ತಲ್ವಾ, ಲೇಡೀಸ್ ಶಾಪಿಂಗು ಹೋದ್ರಂದರೆ ಈ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಲ್ಲೆಲ್ಲ ಶಾಪಿಂಗ್ ಬೇಗ ಆಗಲ್ಲ, ಮೊದಲೇ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಅಲ್ಲಿ ಆಟ ಆಡಲಿಕ್ಕೆ ಅವ್ರಿಗೆ ಕೊಟ್ಬಿಟ್ಟು ನಾವು ಶಾಪಿಂಗ್ ಬಂದಿದ್ವಿ. ಆಲ್ರೆಡಿ ಧಮಾಕ ಡಿಸ್ಕೌಂಟ್ ತುಂಬ ಸೂಪರಾಗಿತ್ತು. ಇಲ್ಕಲ್ ಸೀರೆ ನಾವು ತೊಗೋಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಹೋದ್ವಿ. ಚೆನ್ನಾಗಿ ಒಳ್ಳೆ ಕಲೆಕ್ಷನ್ಸ್ ಬಂದಿತ್ತು. ಆದರೆ ಆಲ್ಮೋಸ್ಟ್ ರಶ್ ಇರೋ ಕಾರಣ ನಮಗೆ ಹೀಗೆ ತೊಗೋಬೇಕನ್ನೋದ್ರೊಳಗೆ ಬೇರೆ ಯಾರಾದರೂ ಕೈ ಹಾಕಿ ಎತ್ಕೊಂಡು ಬಿಡೋರು. ಪಾಪ ತೋರಿಸ್ತಾ ಇದ್ದರು. ಅಂಗಡಿ ಇದ್ದವರು ಶಾಪು ಎಲ್ಲ ವೆರೈಟಿನೂ ತೋರಿಸಿದ್ರು. ಇಲ್ಕಲ್ದಲ್ಲಿ ಪ್ಲೇನು, ಚೆಕ್ಸು ಎಲ್ಲ ತೋರಿಸ್ತಾ ಇದ್ದರು. ನಾನು ಒಂದು ರೌಂಡ್ ಹಾಗೆ ಎಲ್ಲೆಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ, ಬನ್ನಿ ನನ್ನ ಜೊತೆಗೆ ನೀವು ನೋಡುವಿರಂತೆ. ಬನ್ನಿ. ಇಲ್ಕಲ್ ಸೀರೆ ತರಲಿಕ್ಕೆ ಕೊನೆಗೆ ಫೈನಲ್ ಮಾಡಿದ್ದೀವಿ. ಅದು ಯಾವುದು ಫೈನಲ್ ಮಾಡಿದ್ದೀವಿ ಅಂತ ನಾನು ತೋರಿಸ್ತೀನಿ. ಜಸ್ಟ್ ಒಂದು ಇಂಟ್ರೋ ಥರ ನಾನು ನಿಮಗೆ ಈ ಶಾಪನ್ನು ತೋರಿಸ್ತೀನಿ. ತುಂಬ ವೆರೈಟಿ, ಎಲ್ಲ ಡಿಸೈನರ್ಸ್ ಸೀರೆಗಳು, ಮಕ್ಕಳಿಗೆ ಕಿಡ್ಸ್ ಕಾರ್ನರು. ಇವಾಗೆಲ್ಲ ಗೊತ್ತಲ್ವಾ, ಒಂದು ಏನಾದರೂ ಶಾಪಿಂಗ್ಗೆ ಹೋದರೆ ಒಂದು ಅಂಗಡಿಗೆ ಹೋದ್ವಿ ಅಂತಂದರೆ ಎಲ್ಲ ಸೀರೆಗಳಾಗಲಿ, ಮಕ್ಕಳಿಗೆ ಕಿಡ್ಸ್ ಕಾರ್ನರ್ ಆಗಲಿ, ಆಮೇಲೆ ಗಂಡು ಮಕ್ಕಳಿಗಾಗಲಿ ಬಾಯ್ಸ್ ಸೆಕ್ಷನ್ಸು ಎಲ್ಲನೂ 3 ಫ್ಲೋರ್ ಇತ್ತು. ಇಲ್ಲಿ ನಾವು ಸೀರೆ ಸೆಕ್ಷನು ಮತ್ತು ಆಮೇಲೆ ಇದು ಏನಂತಾರಪ್ಪ, ಚಿಕ್ಕ ಮಕ್ಕಳದ್ದು ಇದ್ರದ್ದು ಇದಕ್ಕೆ ಬಂದಿದ್ವಿ. ಸೊ ಎಲ್ಲ ಲೇಡೀಸ್ ಸ್ಪೆಷಲ್ಲು. ಆಮೇಲೆ ಡೌನ್ ಮಾತ್ರ ಇದು ಎಲ್ಲ ಫುಲ್ಲು ಡೌನು ಬಾಯ್ಸ್ ಸೆಕ್ಷನು ನೋಡ್ರಂತೆ ಇಲ್ಲಿ. ಸೊ ಮಕ್ಕಳಿಗೆ ನಾವು ತೊಗೊಂಡ್ವಿ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ನಾವೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀವಿ. ಅಲ್ಲಿ ಹೋಗಿ ತೋರಿಸಿ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಆಮೇಲೆ ದೇವ್ರದ್ದು ನೆಕ್ಸ್ಟ್ ಡೇ ನಾವು ಏನೇನು ಸ್ವಲ್ಪ ದೇವರಿಗೆ ಶಾಪಿಂಗ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ನನ್ನ ಸಿಸ್ಟರ್ ಇನ್ ಲಾಸ್ ಬರ್ತಾ ಇದ್ದಾರೆ. ಹಬ್ಬದ ರೆಡಿ ಮಾಡಲಿಕ್ಕೆ ಇವರಿಬ್ಬರು ರೆಡಿ ಮಾಡ್ಕೊತಾ ಇದ್ದರು. ನಾವು ಅಡುಗೆ ಕಿಚನ್ದಲ್ಲಿ ಬ್ಯುಸಿ ಆಗಿದ್ವಿ. ಒಂಥರ ಏನೋ ಎಲ್ಲ ಫ್ಯಾಮ್ಲಿದವರು ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದರೆ ಆ ಹಬ್ಬದ ಮಜಾನೇ ಮಜಾ ಅಲ್ವಾ. ಮಕ್ಕಳಿಗೆ ಮಾತ್ರ ಎಂಜಾಯ್ಮೆಂಟು ಫುಲ್, ಆಟ, ಟಿ ವಿ ನೋಡೋದು. ಅವ್ರಿಗೊಂಥರ ಸಖತ್ ಖುಷಿಯಾಗಿತ್ತು. ಎಲ್ಲರೂ ಕೂಡಿದ್ವಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದರು ಮಕ್ಕಳು ಕೂಡ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವೆಲ್ಲ ಹೇಗೆ ಹಬ್ಬದ್ದು ತಯಾರಿ ಮಾಡ್ತೀರಾ ತಿಳಿಸಿ. ನಾವು ಇದು ಹಬ್ಬದಕ್ಕಿಂತ ಮುಂಚೆನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳನ್ನ, ಮಕ್ಕಳಿಗೆ ಬಟ್ಟೆಯನ್ನು ಶಾಪಿಂಗ್ದು ಸಣ್ಣ ಚಿಕ್ಕದಾಗಿ ನಾನು ತೋರಿಸಿದ್ದೀನಿ. ಆಮೇಲೆ ಡೆಕೋರೇಷನು ಅಷ್ಟಕ್ಕಷ್ಟೇ ಮಾಡಿದ್ವಿ. ಯಾಕಂತಂದರೆ ಮಕ್ಕಳು ಇದ್ದಲ್ಲಿ ಗೊತ್ತಲ್ವ, ವೆರೈಟಿ ಡಿಶಸ್ ಮಾಡಬೇಕು ಅವರಿಗೆಲ್ಲ ಅಂತ ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರ ದೇವಿಗೆ ಸಿಂಪಲ್ಲಾಗಿ ನಾವು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ. ಆಮೇಲೆ ಈ ಸೀರೆಯನ್ನು ನಿಮಗೆ ತೋರಿಸ್ತೀನಿ. ಇದೇ ಈ 3 ಸೀರೆಯನ್ನು ನಾವು ನನ್ನ 2 ಸಿಸ್ಟರ್ ಇನ್ ಲಾಸ್ ಇಬ್ಬರೂ ಈ ಗ್ರೀನ್ ಕಲರು, ಒಬ್ಬರು ಸೆಲೆಕ್ಟು ಮಾಡಿದರು, ಇನ್ನೊಂದು ಬ್ಲೂ ಕಲರು, ಇದು ಯೆಲ್ಲೋ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೋಡಿರಿ, ಪ್ಯೂವರ್ ಇಲ್ಕಲ್ಸ್ ಸೀರೆ ಇದು. ಪ್ಯೂವರ್ ಅದು ಇದರಿಂದ ಮಾಡಿರ್ತಾರಲ್ವ ನೂಲು. ಆ ಕಡೆ ಇಲ್ಕಲ್ ಸೈಡ್ ಗೊತ್ತಲ್ವ ನಿಮಗೆ, ಉತ್ತರ ಕರ್ನಾಟಕದ್ದು
ಮಗ್ಗುಗಳು ಇರ್ತವೆ, ಕೈ ಮಗ್ಗುಗಳು ತುಂಬ ಎಷ್ಟು ಸಾಫ್ಟು. ಆಮೇಲೆ ಕಾಂಬಿನೇಷನು ಸಖತ್ತಾಗಿ ಸಿಕ್ತು ನಮಗೆ, ಒಳ್ಳೆ ಕಾಂಬಿನೇಷನ್ಸ್ ಸಿಕ್ಕವು. ಅವನ್ನೆಲ್ಲ ತಗೊಂಡು ಮನೆಗೆ ಬಂದು ತೋರಿಸಿದ್ವಿ. ಮಕ್ಳಿಗೂ ಇಷ್ಟ ಆಯಿತು. ಮಕ್ಳಿಗೂ ಡ್ರೆಸ್ಸಸ್ಗಳ್ನ ತೊಗೊಂಡಿದ್ವಿ. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ತುಂಬ ನಮಗೆ ಟೈಮೇ ಇರಲಿಲ್ಲ. ಹೀಗಾಗಿ ಸೀರೆಗಳ್ನ ಅಷ್ಟು ತೊಗೊಂಡು ಮಕ್ಕಳಿಗಷ್ಟು ತೊಗೊಂಡು ಬಂದುಬಿಟ್ಟು ಅಷ್ಟಷ್ಟೇ ವಿಡಿಯೋ ಮಾಡಿದೆ. ಆಮೇಲೆ ದೇವ್ರದ್ದು ಪೂಜೆನೂ ಎಲ್ಲ ರೆಡಿ ಮಾಡ್ಕೊಳೋದಿತ್ತಲ್ವ, ಎಲ್ಲನೂ ರೆಡಿ ಮಾಡ್ಕೊಂಡು ಪೂಜೆ ಮಾಡಿ ಮುಗಿಸಿದ್ವಿ. ಈ ಸೀರೆಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.